ಇದನ್ನೇ ಹೇಳೋದು ಬ್ಯಾಡ್ ಲಕ್ ಅಂತ ನಮ್ಮ ಬಾಯ್ಸ್ಗೆ. ಇಲ್ಲಿ ಆಯ್ತು ಇವಾಗ ಒಂದು ಸುಳ್ಳು ಹೇಳ್ತು ನೋಡಿ, ಹೆಂಗೆ ಒಂಥರ ಫೀಲ್ ಅಂತಂದರೆ ಎಂತೆಂತ ಲುಕ್ಗಳು ಕೊಡ್ತಾವೆ ನೋಡ್ರಿ ಎಲ್ಲ. ದೊಡ್ಡ ನಾಯಿ ನೀನೇ ಅಲ್ವಾ? ಅಫಿಷಿಯಲ್ ಅಪ್ಪ, ಅಫಿಷಿಯಲ್ ನನ್ನ ಮಗ. ನಾನು ಅವಳ ರಿಜೆಕ್ಟ್ ಮಾಡಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಏನೋ ತಿನ್ಕೊಂಬರೋಣ ಅಂತ ನಾನು ಎಲ್ಲರೂ ಕೆಫೆಗೆ ಹೋಗ್ತಾ ಇದ್ದೀವಿ. ಯಾವುದೋ ಹೊಸ್ದಾಗಿ ಓಪನ್ ಆಗಿದೆ ಮನೆ ಹತ್ರ, ಸೂಟು ಕೆಫೆ ಅಂತ. ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ವಿ. ನೋಡೋಣ ಏನೇನಿದೆ ಅಂತ. ಅಲ್ಲಿ ಓಪನ್ ಆಗಿದೆಯಲ್ವ ನನಗೂ ಗೊತ್ತಿಲ್ಲ. ನಾನು ಮೊನ್ನೆ ನೋಡಿದಾಗ ಕನ್ಸ್ಟ್ರಕ್ಟ್ ಆಗ್ತಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನೋಡೋಣ ಬನ್ನಿ ಅಲ್ಲಿ ಏನೇನಿದೆ ಅಂತ. ಇದ್ದರೆ ತಿನ್ಕೊಂಡು ಬರೋಣ, ಇಲ್ಲ ಅಂದರೆ ನೋಡೋಣ. ಇಸ್ಕೋ. ಹಾಂ, ಏನೇನು ತಿಂತೀಯ? ನಾನೇನು ತಿನ್ನಲ್ಲ. ನೀನು ಶಾ? ನಾನು ತಿನ್ನಲ್ಲ ಶಾ. ನೀನು? ಇವಾಗ ನಮ್ಮ 3 ಜನ ನೋಡಿದ್ರೆ ಯಾರು ಜಾಸ್ತಿ ತಿನ್ನೋಡ್ತಾರ ಅವ್ರೆ? ನಾನು ಪ್ರಚಂಡ ರಾವಣ. ಹೊಟ್ಟೆ ಹೇಳ್ಕೋತಾರೆ. ಅದನ್ನ ಅವ್ರು ಮಾಡ್ತಾನೆ. ಗೈಸ್ 3 ಜನ ತಿಂತಾರೆ. ಇವಾಗ ನೋಡ್ಕೊಳ್ರಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೆಂಗೆ ಅಂತ. ಬನ್ನಿ ಗೈಸ್, ಇದನ್ನೇ ಹೇಳೋದು ಬ್ಯಾಡ್ ಲಕ್ ಅಂತ ನಮ್ಮ ಬಾಯ್ಸ್ಗೆ. ಇಲ್ಲಿ ಸೂಟು ಅಂತ ಇಲ್ಲೇ ಐತೆ, ಅಂಗಡಿ ಕ್ಲೋಸು. ಪಾಪ ತಿನ್ಸೋಣ ಅಂತ ನಾನೇ ಕರ್ಕೊಂಬಂದೆ. ಅಲ್ಲಿ ನೋಡಿದ್ರೆ ರುಚಿ ಮನೇಲಿ ತಿಂತೀರಾ ಇಲ್ಲ ಎಲ್ಗನ ಹೋಗೋಣ? ಹಾಂ, ರುಚಿ ಮನೆಗೆ ಹೋಗೋಣ, ಎಲ್ಗನ ಹೋಗೋಣ? ಹುಡುಗಿಗೆಲ್ಲ ಅಡ್ಡ ಹಾಕೊಂಡು ಇಡ್ತೀಯಲ್ಲ ರೀ. ಇಲ್ಲ ಮೆಡಿಕಲ್ ಸ್ಟೋರ್ ಏನು ತಗೊಂತೀಯಾ? ನನಗೆ ಬರಲ್ಲಪ್ಪ. ನೋಡಿ, ಯಾರಿಗೆ ಒಂದು ನಿನಗೆ ಹೇಳ್ತಿರೋದು ಹಂಗಲ್ಲ, ಸುಮ್ಮನೆ ಅದರಲ್ಲಿ. ಗೈಸ್ ಇವಾಗ ಈ ಕಡೆ ಬಾರ್ದು, ರೋಡಲ್ಲಿ ಹೋಗೋಕ್ಕೆಲ್ಲ ಅಡ್ಡಾತ್ ಆಗ್ತಿರೋ. ಗೈಸ್ ಇವಾಗ ಇಲ್ಲಿ ತಿನ್ನಕ್ಕೆ ಬಂದರೆ ಏನು ತಿನ್ನಲ್ಲ ಓದಾಯ್ತಲ್ಲ. ಇವಾಗ ಏನು ತಿಂತೀರಾ ಮತ್ತೆ? ಏನು ತಿಂತೀರಾ? ಹಾಂ, ಏನು ತಿಂತೀರಾ? ನಾನೇನು ಅಂದಿಲ್ಲ. ಮೋಮೋಸು. ಎಲ್ಲಿಗೆ ಹೋಗೋಣ ಮೋಮೋಸ್ಗೆ? ಇಲ್ಲಿ ಮೋಮೋಸ್ ಇಲ್ಲ. ಮ್ಯಾನ್ಯುಪ್ಲೇಟ್ ಹಂಗೆ ಮಾಡ್ಬಿಟ್ಟ. ಇಷ್ಟೊತ್ತು ಹೇಳು. ನನ್ನ ಹೆಸರು ಹೇಳ್ದ ರುಚಿ ಮನೆಗೆ. ಸರಿ, ಇವಾಗ ಎಲ್ಲಿಗೆ ಹೋಗೋಣ ಹೇಳು? ನನ್ನ ಈ ಆಟದಲ್ಲಿ ಇಲ್ಲ. ಬೇಕರಿಗೆ ಹೋಗೋಣ. ನಡಿ, ಇನ್ನೇನು ಮಾಡ್ತಾರೆ? ನೀನು ಹೇಳ್ತಿದ್ದ ಅಣ್ಣನ ಹಾಕೊಂಡು ಹೋಯ್ತವ್ರಲ್ಲಿ. ಹೇಳಲ್ಲ ಇವಾಗ ಎಲ್ಲಿಗೆ ಹೋಗೋಣ? ಎಲ್ಲರೂ ಸರಿ. ಎಲ್ಲಿ ಸಾ? ನಾನು ಮನೆಗೆ ಹೋಗೋಣ ಅನ್ಕೊಂಡ್ರೆ ಏನೋ ಚುಮ್ಮಾ ಚಟ್ಟಿ ಮಾಡ್ತಾ ಇದ್ದೀರಾ? ಗೈಸ್ ಇಲ್ಲಿ ಮೋಮೋಸ್ಗೆ ನೋಡೋಣ ಅಂದರೆ ಮೋಮೋಸ್ ಇವಾಗ ಅಲ್ಲಿ ಉಪ್ನಗರ್ಗೆ ಹೋಗ್ಬೇಕು ಸಾ ಮೋಮೋಸ್ ತಿನ್ನೋಕ್ಕೆ. ಹೊಯ್ಸಳ, ಅದು ಉಪನಗರ ಅಲ್ಲ. ಅದೇ ಹೊಯ್ಸಳ ಸರ್ಕಾರ, ಉಪ್ನಗರ ಸರ್ಕಾರಿ. ಇವಾಗ ಏನು ಅಲ್ಲಿಗೆ ಹೋಗೋಣ ಅಂತೀರಾ? ಬೇಡ, ಇಲ್ಲ ಗೋಬಿ ಮಂಚೂರಿಯನ್ ತಿನ್ನೋಣ ಅಲ್ಲಿ. ರೈಸ್. ಸೊ ಫೈನಲ್ ಯಾವುದೋ ಒಂದು ಅಂಗಡಿ ಸಿಕ್ಕಿದೆ. ಮೆನ್ಯೂ ನೋಡ್ತಿದ್ದಾನೆ ನಮ್ಮ ಜೇಮ್ಸ್. ಮತ್ತೆ ನೋಡ್ಬಾರು, ಅವ್ನು ನೋಡ್ತಾನೆ. ಈ ಥರ ಡಬ್ಬಾಡಬಾರ್ದು. ಇಬ್ಬರು ತಗೊಳ್ರಿ ಏನು ಬೇಕು. ಸೊ ಏನು ಇಷ್ಟ ಆಗುತ್ತೋ ಅದನ್ನು ಕೊಡಿಸಿ ನಾನು ತಂದೆ. ಹೌದು ಆಕಾಶ್, ದಯವಿಟ್ಟು ಅಲ್ಲಿಗೆ ಹೋಗ್ತೀರಾ ಆಚೆ ಕಡೆ ಸ್ವಲ್ಪ ಅಂಗಡಿಯಿಂದ? ಓಕೆ ಬಾಯ್. ಹಾಂ ಸರಿ, ಓಕೆ ಬಾಯ್. ಹುಷಾರಾಗಿ ಮನೆಗೆ ಹೋಗು. ಮತ್ತೆ ಬೇಜಾರು ಮಾಡಬೇಕು. ನಿಮ್ಮ ಇಷ್ಟ ಬಂದು ತಗೊಳ್ರಿ, ಸರಿನಾ? ಹಾಕೋದು ಜೋರಾಗಿರೋದು ಹಾಕೊಂಡು ಏನು ಹೇಳ್ತಾ ನೋಡಿ ಇಲ್ಲಿ ಪಕ್ಕ. ಏನು ನೋಡ್ರು, ತಿನ್ಕೊಂಡು ಹೋಗೋಣ ಬೇಗ. ಬಾರೋ ಹೇಮಂತ್, ನಿಮ್ಗೇನು ಬೇಕು ನೋಡೋ. ಗೈಸ್ ನಾನು ಮತ್ತೆ ಹೇಮಂತು ವೆಜ್ ಪನ್ನೀರ್ ಶವರ್ಮ ತೊಗೊಂಡಿದ್ವಿ. ಇವರಿಬ್ರು ಸ್ಮೋಕಿ ಡೋಕಿ ಚಿಕನ್ ಶವರ್ಮ ತೊಗೊಂಡವ್ರೆ. ಸೊ ತಿಂದ್ಬಿಟ್ಟು ಹೋಗೋಣ ಇಲ್ಲಿಂದ. ಬರಲಿ ಶವರ್ಮ. ಗೈಸ್ ಇವಾಗ ಒಂದು ಸುಳ್ಳು ಹೇಳ್ತು ನೋಡಿ, ಹೆಂಗೆ ಇದನ್ನು ಮುಟ್ಟಿದ್ರೆ ಏನೋ ಒಂಥರ ಫೀಲ್ ಅಂತಂದರೆ ಹಂಗಂದರೆ ಒಂದು ಡರ್ಟಿ ಮೈಂಡು. ನಾನು ಏನೇ ಹೇಳಿದ್ರು ಡರ್ಟಿಯಾಗಿ ಫೀಲ್ ಮಾಡ್ತಾನೆ ಅಲ್ವಾ? ಇಲ್ಲಿ ಹುಡುಗಿ ಜೊತೆ ಚಾಟಿಂಗು. ಇಲ್ಲಿ ಹುಡುಗಿನ ಕಡೆ ಹುಡುಗಿ
ಎಂತೆಂಥ ಲುಕ್ಗಳು ಕೊಡ್ತಾವೆ ನೋಡ್ರಿ ಎಲ್ಲ ಒಬ್ಬೊಬ್ರು ಒಂಥರ ಲುಕ್ಗಳು ಇಲ್ಲಿ. ಆಕಾಶ್ ಏನೋ ಹೇಳ್ಬೇಕು ಹೇಳಲ್ಲ. ಫ್ರೆಂಡ್ಸೇ ಆದರೆ ಗೇಮ್ ಅಂತ ಬಂದ್ಮೇಲೆ ಯಾರು ಫ್ರೆಂಡ್ಸ್ ಇರಲ್ಲ ಅಂತ. ಅದಕ್ಕೆ ನಾನೇನಂತೆ ಗೊತ್ತಾ, ಹಾಂ ಫ್ರೆಂಡ್ಸ್ ಜಗಳಗಳು ಒಳ್ಳೆ ನಾಯಿ ಥರ ಜಗಳಗಳು ಆಡ್ತಾರೆ ಅಂತಂದ. ಅದಕ್ಕೆ ದೊಡ್ಡ ನಾಯಿ ನೀನೇ ಅಲ್ವಾ, ಪಾಪ ಯಾರು ದೊಡ್ಡ ನಾಯಿ ನೀನೇ ಅಲ್ವಾ ಇಲ್ಲಿ ಅಂತ ಅಂದೆ. ಇಲ್ಲಿ ಬೆಳ್ಳು ಕಾಣಿಸ್ಬೋದು ಆಕಾಶು. ಇಲ್ಲ, ಎಲ್ಲ ಕಡೆಯಿಂದ ಲೈಟಿಂಗ್ ಲೈಟ್ ಇರೋದಕ್ಕೆ ಇರೋದೇ ವೈಟ್. ಇನ್ನೊಂದು ಸ್ವಲ್ಪ ಬೆಳ್ಳಗೆ ಮಾಡ್ತೀನಿ, ಇರೋದೇ ವೈಟ್ ಅಂತೆ. ಇನ್ನೊಂದು ಸ್ವಲ್ಪ ಬೆಳ್ಳಗೆ ಮಾಡಿದೆ. ಮಸ್ತ್ ಬಿಡ ಆಕಾಶ್, ಕಟ್ಟಾಗ ವೈಟ್ ಇದೆ. ಸಲಿ ಎಲ್ಲ ನಮಸ್ಕಾರ ಮಾಡಿ ನಮ್ಮ ಬಾಸ್ಗೆ. ಇದ್ದಾಗಿಂದ ಅಫಿಷಿಯಲ್ ಅಪ್ಪ, ಅಫಿಷಿಯಲ್ ನನ್ನ ಮಗ. ಆ ಥರ ಹೇಳ್ತಾರೆ. ಏನು ನಾನು ಏನು ಹೇಳಿ ಜೇಮ್ಸ್ ಹೇಳಿದ್ ಸರಿ ಹೇಳಿ ಇದು ಹೇಳಿಲ್ಲ. ಕಾಲ್ ಮೇಲೆ ಕಾಲು ಹಾಕೊಂಡು ಹಿಡಿದು ಅದನ್ನ ಆಯ್ತು. ಒಟ್ಟಿನಲ್ಲಿ ಹೇಳ್ದೆ ತಾನೆ. ಪ್ರೀತಿ ಪ್ರೋತ್ಸಾಹ ಬೆಂಬಲ. 1000 ರೋಲ್ ಬಂತು. ನಾನೇನು ತಿನ್ನಲ್ಲ. ಚಿಕನ್ದು ನಮ್ದು ಇದು ಬಂತು. ನಾನೇನು ತಿನ್ನಲ್ಲ. ಒಂದಲ್ಲ ವೈಟಿಂಗ್. ಮೀಸೆ ಬಿಟ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ತಿನ್ನಂಗೆ ಬರ್ತೀವಿ. ನೀರು ರೋಲ್ ಬಂದಿದೆ, ತಿನ್ನೋಣ. ತಿಂತಾ ಇದ್ದೀನಿ. ತಿಂದ್ಬಿಟ್ಟು ಮನೆಗೆ ಹೋಗೋಣ ಗೈಸ್. ಇಟ್ಕೋ ಅವರೆಲ್ಲ ಮನೆಗೆ ಹೋಗ್ತಾರೆ, ಹೊರ್ಪಡ್ದವರು. ನೆನಪ ನಾನು ಮನೆಗೆ ಹೋಗ್ತೀನಿ. ಮುಂಜಾನೆ ಈ ಥರ ಅಫಿಷಿಯಲ್ಲು ಇದು ಅಫಿಷಿಯಲ್ ಈಟಿಂಗ್ಸ್ ಎಲ್ಲ ಈ ಥರ ಇದು ಅಫಿಷಿಯಲ್ ಸ್ಟೈಲು. ನಿಂದು ಅವರಿಂದ ಕಲಿತಾ ಇದ್ದೀವಿ ಸರ್ ಸ್ವಲ್ಪ ಅಫಿಷಿಯಲ್. ಶೋ ಪ್ಯಾಂಟ್ ಪಾಪ ಜಿಪ್ ಕ್ಲೋಸ್ ಆಗಿಲ್ಲ. ಸೊ ಯಾ ಫೈನಲಿ ತಿಂದು ಹೋಗ್ತಾ ಇದ್ದೀವಿ. ಹೋಗೋಣ. ಯಾ ಲೆಟ್ಸ್ ಗೋ ಗೈಸ್. ಒಂದು ಜೋಡಿ ಸೂಪರ್. ಅದು ವೈಟಿಂಗ್ ಐತಿ ಗೈಸ್. ಆ ಗೊಂಬೆನೂ ರಿಜೆಕ್ಟ್ ಮಾಡ್ಬಿಡ್ತು ಆಕಾಶ್. ನಾನು ಅವಳನ್ನ ರಿಜೆಕ್ಟ್ ಮಾಡಿರೋದು. ಅವಳನ್ನ ಗೈಸ್ ಕೊನೆಗೂ ಆಕಾಶ್ ಗೊಂಬೆನೂ ಬಿಡಲ್ಲ ಅನ್ನೋದು ಗೊತ್ತಾಗೋಯ್ತು. ಆ ಗೊಂಬೆನೂ ರಿಜೆಕ್ಟ್ ಮಾಡಂಗೆ ಆಗೋದಾ? ದಿನ ಒಂದೊಂದು ಪ್ರಪೋಸಲ್ಸ್ ಬರುತ್ತೆ. ಬೇಡ ಸತೀಶ್ ಅಂತಾರೆ ಈಗ. ದಿನ ಒಂದೊಂದು ಪ್ರಪೋಸಲ್ ಬರುತ್ತಂತೆ ಅವನಿಗೆ. ಆದರೆ ಎಲ್ಲಾನು ರಿಜೆಕ್ಟ್. ಆದ್ರೂ ಅವ್ನು ಸತೀಶ್ ಬೇಕಂತಾನೆ ಹೇಳ್ತಾನೆ. ಲೈಕ್ ಜೇಮ್ಸ್ ಹೆಂಗೆ ಹೇಳ್ತಾನೆ ಹಂಗೆ ಹೇಳ್ತಾನಲ್ಲ. ಹಾಂ ಜೇಮ್ಸ್ ಸತೀಶನೇ. ಜೇಮ್ಸ್ ಸತೀಶ್ ಮಗನೂ ಜೇಮ್ಸೇ, ಸತೀಶ್ ಜೇಮ್ಸೇ. ಎಲ್ಲ ನೋಡಿನಾ. ಯಾ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಇವ್ರನ್ನ ಡ್ರಾಪ್ ಮಾಡಿ ಬನ್ನಿ ಮನೆಗೆ ಹೋಗೋಣ. ಇವ್ರನ್ನ ಬಸ್ ಸ್ಟಾಪ್ವರೆಗೂ ಬಿಟ್ಟು ನಾನು ಅಲ್ಲಿವರೆಗೂ. ಇವ್ನು ನಮ್ಮ ಜೇಮ್ಸು ಮನೇಲಿ ಬೇರೆ ಇಟ್ಬಿಟ್ಟವನೆ ಹೆಡ್ಫೋನ್. ಹಾಂ ಅದು ಹೆಡ್ಫೋನ್ ಬೇರೆ ಅವ್ನು ವಾಪಸ್ ಕೊಡ್ತೀವಿ ಕೆಳಗಡೆ. ಅವನೇ ಹೋಯ್ತಾನೆ ಬರೋ ಮೇಲೆ. ಹಾಂ ಕೊಟ್ಟು ಹಂಗೆ ಇವ್ರನ್ನ ಅಲ್ಲಿ ಗಂಟ ಬಸ್ ಸ್ಟಾಪ್ ಗಂಟ ಬಿಟ್ಟು ನಾನು ವಾಪಸ್ ಮನೆಗೆ ಹೋಗ್ತೀನಿ. ಆ್ಯಂಡ್ ಅಷ್ಟು ಬಿಟ್ಟರೆ ಇನ್ನೇನು ಜಾಸ್ತಿ ಇರೋಲ್ಲ ಈ ವ್ಲಾಗಲ್ಲಿ. ಯಾಕೆಂದರೆ ನಾನು ಇನ್ನೆಲ್ಲೂ ಹೋಗಿಲ್ಲ. ಹೋದ್ರೂ ಎಲ್ಲೂ ವ್ಲಾಗ್ ಮಾಡಲ್ಲ. ಯಾಕೆಂದರೆ ಫುಲ್ಲು ಟಯರ್ಡ್ ಆಗಿದ್ದೀನಿ. ವ್ಲಾಗ್ ಬೇರೆ ಎಡಿಟ್ ಮಾಡಬೇಕು. ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಬೇರೆ ಮಾಡೋದು ತಮ್ಮನೇಲೂ ಎಡಿಟ್ ಮಾಡಿಲ್ಲ ನಾನು ಇನ್ನೂ. ತಮ್ಮನೇಲೂ ಎಡಿಟ್ ಮಾಡಬೇಕು. ಅದಕ್ಕೋಸ್ಕರ ಇವಾಗ ಇವ್ರನ್ನ ಡ್ರಾಪ್ ಮಾಡಿ ಬರೋಣ. ಲೆಟ್ಸ್ ಗೋ ಗೈಸ್. ಮತ್ತೆ ಮನೆ ಒಳಗೆ ಬಂದಿದ್ದೆ. ಒಂದು ಹೆಡ್ಫೋನು ಇಟ್ಬಿಟ್ಟಿದ್ದ ಅದನ್ನ ಎತ್ಕೊಳೋಕ್ಕೆ. ಮತ್ತೆ ಇವ್ರನ್ನ ಬಿಟ್ಟು ನವಮ್ಮ ಬೇರೆ ವಿಳೆದೆಲೆ ತೊಗೊಂಬ ನಾಳೆ ಪೂಜೆಗೆ ಅಂತ ಹೇಳೋರೆ. ಇವಾಗ ಅದಕ್ಕೂ ಮತ್ತೆ ಅಲ್ಲಿಗೆ ಹೋಗಬೇಕು. ತೊಗೊಂಡು ಒಟ್ಟಿಗೆ ಬರೋಣ. ಹಾಂ ಸೊ ಎಲ್ಲ ಒಟ್ಟಿಗೆ ತೊಗೊಂಡು ಬರೋಣ. ಇವ್ರನ್ನ ಬಿಟ್ಟು ಬನ್ನಿ ಇಲ್ಲಿ ನೋಡ್ತೀವಿ. ಏನ ಹಿಂಗೆ ಭಯ ಬೀಳ್ತಲೇ? ಏನು ನೋಡ್ತಾ ಇದೆಯೋ ನೋಡಲ್ಲಿ. ಹಾಂ ಹಿಂದಿ ಬಿಗ್ ಬಾಸ್ ನೀನೇ ಮಾಡಿ ಕುತ್ಕೊಂಡು. ಫೈನಲಿ ನಮ್ಮಂಗೆ ವೀಳ್ಯದೆಲೆ ಪೂಜೆಗೆ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಅವ್ರನ್ನೆಲ್ಲ ಬಿಟ್ಟು ನಮ್ಮ ಹುಡುಗರನ್ನ. ಈ ವ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನೆಕ್ಸ್ಟ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಚಿಕ್ಕದು ವ್ಲಾಗ್ ಅಂತ ಗೊತ್ತು, ಚಿಕ್ಕ ವ್ಲಾಗ್ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಹೊಸ ವ್ಲಾಗ್ ಬರ್ತಾ ಇರುತ್ತೆ ಇನ್ಮೇಲಿಂದ, ಗೊತ್ತು ನಿಮಗೂ ಅದು. ಸೊ ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.